ಜಿಲ್ಲೆಯಲ್ಲಿ ಕಳಪೆ ಬಿತ್ತನೆ ಬೀಜಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆ ಬೀಜ ವ್ಯಾಪಾರಿಗಳು ಮತ್ತು ನರ್ಸರಿ ಮಾಲೀಕರನ್ನು ಕರೆದು ರೈತ ಮುಖಂಡರ ಉಪಸ್ಥಿತಿಯಲ್ಲಿ ಸಭೆಯನ್ನು ಮಾಡಿದ್ದೇವೆ. ಬೀಜ ವ್ಯಾಪಾರಿಗಳು ಮತ್ತು ನರ್ಸರಿ ಮಾಲೀಕರು ರೈತರಿಗೆ ಬೀಜ ಮತ್ತು ಗಿಡಗಳನ್ನು ನೀಡುವಾಗ ರಶೀದಿಯನ್ನು ಕಡ್ಡಾಯವಾಗಿ ಕೊಡಬೇಕು ಮತ್ತು ಆ ರಶೀದಿಯಲ್ಲಿ ಯಾವ ಕಂಪನಿಯ ಬೀಜಗಳು ಎಂದು ನೋಂದಣಿ ಮಾಡಬೇಕು ಎಂದು ಹೇಳಿದರು. ಕೆಲವು ಖಾಸಗಿ ವ್ಯಕ್ತಿಗಳು ಕೊಡುವಂಥದ್ದು ಕಳಪೆ ಆಗಿರ್ತವೆ. ಸೊ ಇದ್ರ ಬಗ್ಗೆ ತೋಟಗಾರಿಕೆ ಇಲಾಖೆ ಆಗಲಿ ಕೃಷಿ ಇಲಾಖೆ ಆಗಲಿ ಕಂಟ್ರೋಲೇ ಇಲ್ಲ ಅನ್ನೋದು ರೈತರು ಇದು ನನ್ನ ಗಮನಕ್ಕೂ ತಂದಿದ್ರು. ಹಾಗಾಗಿ ಹೋದ ವಾರ ನಾವು ಬೀಜ ಬಿತ್ತನೆ ಬೀಜ ವ್ಯಾಪಾರಿಗಳು ಪ್ಲಸ್ ನರ್ಸರಿಗಳು, ಬೀಜ ವ್ಯಾಪಾರಿಗಳಿಗಿಂತ ಸ್ವಲ್ಪ ನರ್ಸರಿಗಳದ್ದು ಇಶ್ಯೂಸ್ ಇದೆ ಅನ್ನೋದು ರೇಸ್ ಮಾಡಿದ್ರು. ಸೊ ನಮ್ಮ ಜಿಲ್ಲೆಯಲ್ಲಿ ಬರುವಂತಹ ಸುಮಾರು ನರ್ಸರಿ ಬೆಳೆಯುವಂತಹ ಸಸಿಗಳು ಬೆಳೆಯುವಂತಹ ಓನರ್ಸು ಸಹಿತ ಬಂದಿದ್ದರು. ರೈತ ಸಂಘದ ಮುಖಂಡರೊಂದಿಗೆ ಇದು ಚರ್ಚೆ ಮಾಡಲಾಗಿದೆ. ಎರಡೂ ಕಡೆ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಸೊ ನರ್ಸರಿಯವ್ರದ್ದು ಇಶ್ಯೂಸ್ ಏನಿದೆ ಪ್ಲಸ್ ಸೀಡ್ಸ್, ನಮ್ಮಲ್ಲಿ ಮೇಜರ್ ಆಗಿ ಸೀಡ್ಸ್ ಕೊಡುವಂಥದ್ದು 3 ಕಂಪನಿಗಳಿದೆ. ಅವ್ರದ್ದು ಇಶ್ಯೂಸ್ ಏನಿದೆ ಪ್ಲಸ್ ನಮ್ಮ ರೈತ ಮುಖಂಡರುಗಳ ಸಮಸ್ಯೆಗಳೇನಿದೆ ಅಂತ ನಾವು ಖಂಡಿತವಾಗೂ ತಿಳ್ಕೊಂಡಿದ್ದೀವಿ. ಕೆಲವು ಪಾಲಿಸಿ ಡಿಸಿಷನ್ಸ್ ಆಗಬೇಕಾಗ್ತದೆ. ಬಟ್ ಈಗ ಮುಖ್ಯವಾಗಿ ಅವರು ರೇಸ್ ಮಾಡಿದ ಇಶ್ಯೂ ಏನಂದರೆ ನರ್ಸರಿಯವರು ಬಿಲ್ ಕೊಡಬೇಕು ಕಡ್ಡಾಯವಾಗಿ ಅನ್ನೋದೊಂದು. ಎರಡನೇದು, ಬಿಲ್ಲಲ್ಲಿ ಯಾವ ಕಂಪನಿ ಬೀಜನ ಅವರು ಸಸಿ ಮಾಡಿ ಕೊಡ್ತಾರೆ ಅನ್ನೋದು ತಿಳಿಸಿ ಹೇಳಬೇಕು ಅನ್ನೋದು ಇನ್ನೊಂದಿತ್ತು. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಾತನಾಡಿದ ಅವರು, ಮಾರಾಟಗಾರರು ಹೇಳಿದ ಪ್ರಕಾರ ನಾವು ರೈತರು ಹೇಳಿದ ಬೀಜಗಳನ್ನೇ ನರ್ಸರಿಯಲ್ಲಿ ತಂದು ಇಟ್ಟುಕೊಂಡಿದ್ದೇವೆ. ನಮ್ಮಿಂದ ಯಾವುದೇ ತಪ್ಪು ನಡೆದಿಲ್ಲ. ಎಲ್ಲದಕ್ಕೂ ನಾವೇ ಹೊಣೆ ಆಗುವುದಿಲ್ಲ. ರೈತರು ಬೀಜಗಳನ್ನು ಬಿತ್ತನೆ ಮಾಡುವಾಗ ಸರಿಯಾಗಿ ಬಿತ್ತನೆ ಮಾಡಬೇಕು ಮತ್ತು ಸರಿಯಾಗಿ ಪೋಷಣೆ ಮಾಡಬೇಕು. ಇಲ್ಲದಿದ್ದಲ್ಲಿ ಬೆಳೆಗಳು ಕುಂಠಿತವಾಗುತ್ತದೆ ಎಂದು ಹೇಳಿದ್ದಾರೆ ಎಂದು ಹೇಳಿದರು. ಮತ್ತು ಅವತ್ತು ನಮ್ಮ ಅಗ್ರಿಕಲ್ಚರ್ ಸೈಂಟಿಸ್ಟ್ ಅವರು ಸಹಿತ ಬಂದಿದ್ರು. ಸೊ ಹಾಗಾಗಿ 3ನೇ ಇಶ್ಯೂ ರೇಸ್ ಮಾಡಿದ್ದೇನೆಂದರೆ, ಕೆಲವೊಂದು ಬೀಜಗಳು ನಾರ್ತ್ ಇಂಡಿಯಾದಲ್ಲಿ ಆ ವಾತಾವರಣಕ್ಕೆ ಅನುಗುಣ ಆಗುವಂಥ ಬೀಜ ಇರ್ತದೆ. ಬಟ್ ನಮ್ಮ ಜಿಲ್ಲೆಗೆ ಬಂದಾಗ ಇದು ಮಲೆನಾಡು ಭಾಗ ಆಗಿರೋದ್ರಿಂದ ಈ ಶೀತ ವಾತಾವರಣಕ್ಕೆ ಅದು ಜರ್ಮಿನೇಷನ್ ಸರಿಗಾಗೋದಿಲ್ಲ ಅನ್ನೋದು. ಸೊ ಈ 3 ಪ್ರಮುಖ ವಿಷಯಗಳನ್ನು ಅವರು ತಿಳಿಸಿದರು. ಸೊ ನರ್ಸರಿ ಅವರು ಸಹಿತ ಅವ್ರದ್ದೇ ಆದಂತಹ ಕೆಲವು ಸಮಸ್ಯೆಗಳು, ಒಂದು ಅವರೀಗ ಒಪ್ಕೊಂಡಿದ್ದಾರೆ ಅಟ್ಲೀಸ್ಟ್ ಕೊಡೋ ಅಂಥ ಬಿಲ್ಗಳ ಮೇಲೆ ಸೀಡ್ಸ್ ಯಾವ್ಯಾವ ಕಂಪನಿದು ಅಂತ ಅವ್ರು ತಿಳಿಸ್ಕೊಡ್ತೀವಿ ಅಂತ. ಅಲ್ಲದೆ ಅವರು ಮೇಜರ್ ಏನಂತ ಹೇಳಿದ್ರೆ, ಎಲ್ಲ ಸಮಸ್ಯೆಗಳಿಗೂ ನಾವೇ ನೇರ ಹೊಣೆ ಆಗಲಿಕ್ಕಾಗಲ್ಲ. ಯಾಕಂದರೆ ಕೆಲವೊಮ್ಮೆ ರೈತರೇ ಸಹಿತ ಇದೇ ಬೀಜ ಬೇಕು ಅಂತ ಕೇಳ್ಕೊಡ್ತಾರೆ. ಆ ಬೀಜನ ತಂದು ನಾವು ನರ್ಸರಿ ಮಾಡಿರ್ತೀವಿ. ಮುಂದೆ ಅದು ಅವರು ಅವರ ಬಿತ್ತನೆ ಮಾಡಿದ ನಂತರ ಸರಿಯಾಗಿ ಪೋಷಣೆ ಮಾಡದೇ ಇದ್ದರೆ ಅದಕ್ಕೆ ನಾವು ಜವಾಬ್ದಾರಿ ಆಗೋಕ್ಕಾಗಲ್ಲ ಅಂತ ತಿಳಿಸಿದ್ದಾರೆ. ಬಟ್ ಸೊ ನಾವು ಸೀಡ್ಸ್ನವ್ರಿಗೂ ತಿಳಿಸಿದ್ದೀವಿ, ಪ್ರತಿಯೊಂದು ನೀವು ಸ್ಟಾಕ್ ರಿಜಿಸ್ಟ್ರಲ್ಲಿ ಏನು ಮೇಂಟೈನ್ ಮಾಡ್ತೀರಾ, ತಾವು ಯಾವ್ಯಾವ ಕಂಪನಿ ಇದನ್ನು, ಯಾಕಂದರೆ ನಮ್ಮಲ್ಲಿ ಬೆಳೆಯುವಂಥ ತರಕಾರಿ ಬೆಳೆ ಒಂದು 5-6 ವೆರೈಟಿನೇ ಜಾಸ್ತಿ ಇರುವಂಥದ್ದು. ಈರುಳ್ಳಿ, ಟೊಮ್ಯಾಟೊ, ಆಮೇಲೆ ಎಲೆಕೋಸು ಇರ್ಬೋದು, ಹೂಕೋಸು, ಮತ್ತು ಅಫ್ಕೋರ್ಸ್ ವೆಜಿಟೇಬಲ್ಸ್ ಬಿಟ್ಟು ತರಕಾರಿ ಇದಕ್ಕೆ ತೋಟಗಾರಿಕೆಗೆ ಹೋದರೆ ಪಪಾಯ ಆ್ಯಂಡ್ ಅದರ್ಸ್. ಸೊ ಅದನ್ನು ಡೀಟೇಲ್ ಆಗಿ ನೀವು ಯಾವ್ಯಾವ ಕಂಪನಿಗಳದ್ದು ಮಾಡ್ತಾ ಇದ್ದೀರಾ ಅನ್ನೋದನ್ನು ಸ್ಟಾಕ್ ಕೊಡಿ ಅಂತ ಹೇಳಿದ್ದೀವಿ. ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೂ ಸಹಿತ ಈ ಮಾಹಿತಿಯನ್ನು ತಗೊಳ್ಳಿ ಅಂತ ಹೇಳಿದ್ದೀವಿ. ಸೊ ಮುಂದೆ ಯಾವ ರೀತಿ ಇದನ್ನು ಸರ್ಕಾರದ ಮಟ್ಟದಲ್ಲಿ ಇದನ್ನು ರೆಗ್ಯುಲೇಟ್ ಮಾಡಬೇಕು ಅಂತ ನಾವು ನಮ್ಮ ಪ್ರೊಸೀಡಿಂಗ್ಸ್ನ ಕಳಿಸ್ಕೊಡ್ಬೋದು. ಇದು ಸ್ಟೇಟ್ ಲೆವೆಲಲ್ಲಿ ಒಂದು ನಿರ್ಣಯ ಆಗಬೇಕಾಗ್ತದೆ. ಯಾಕಂದರೆ ಆಲೂಗಡ್ಡೆ ನಾವು ನೋಡಿದ್ದೀವಿ, ಒಂದು ಹಂತಕ್ಕೆ ಈಗ ಒಂದು ಸ್ಟ್ಯಾಂಡರ್ಡೈಸ್ಡ್ ಸೀಡ್ ಮೆಕ್ಯಾನಿಸಮ್ ಬರ್ತಾ ಇದೆ. ಮತ್ತು ಅಲ್ಲದೆ ನಾವು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ, ರೈತರಿಗೂ ನಾವು ತುಂಬ ಈಸಿ ಆ್ಯಕ್ಟಿವಿಟಿ ಮಾಡಲಿಕ್ಕೆ ತೋಟಗಾರಿಕೆ ಇಲಾಖೆಗೆ ತಿಳಿಸ್ಕೊಟ್ಟಿದ್ದೀವಿ. ಯಾಕಂದರೆ ಸೀಡ್ ಪ್ರಾಸೆಸಿಂಗೇ ಒಂದು ರೀತಿ, ಜರ್ಮಿನೇಷನ್ ಆಗೋಕ್ಕಿಂತ ಮುಂಚೆ ನಾವು ಮಾಡಬೇಕಾಗಿದ್ದ ಕೆಲವು ಕ್ರಮಗಳಿದ್ದಾವೆ. ಅದನ್ನು ಸಹಿತ ನಾವು ಒಂದು IEC ಮಟ್ಟದಲ್ಲಿ ಮಾಡಬೇಕಾಗ್ತದೆ. ಯಾಕಂದರೆ ನೇರವಾಗಿ ಬಿತ್ತನೆ ಆಗೋದಿಲ್ಲ. ಕೆಲವೊಂದು ಕಡೆ ಅವರು ಎಕ್ಸ್ಪ್ರೆಸ್ ಮಾಡಿದ್ರು, ಕೆಲವು ಅಕ್ಲಮೆಟೈಸ್ ಆಗ್ತದೆ. ನೀವು ಸೀಡ್ಸ್ ತೊಗೊಂಡ ತಕ್ಷಣ ಒಂದು 10-15 ದಿನ ನಮ್ಮ ಕಂಡೀಷನ್ಗೆ ಅದು ಒಗ್ಗೂಡಿ ನಂತರ ಮಾಡಬೇಕಾಗ್ತದೆ. ಈ ಥರ ಕೆಲವು ಸಣ್ಣ ಸಣ್ಣ ಬದಲಾವಣೆಗಳು ತಂದರೂ ಸಹಿತ ಸುಮಾರು ಹಂತದಲ್ಲಿ ಇದನ್ನು ತಡೆಗಟ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಸೊ ಅದನ್ನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಏರಿಯಾ ವೈಸ್ ಎಲ್ಲೆಲ್ಲಿ ಕ್ರಾಪಿಂಗ್ ಮಾಡ್ತಾರೆ ಅಂಥದನ್ನು ನೀವು ಈ ಸರಿ IEC ಆ್ಯಕ್ಟಿವಿಟಿ ಮಾಡಬೇಕು ರೈತರಿಗೆ ಅಂತ ಹೇಳಿದ್ದೀವಿ. 3ನೇದು ಸಾಯಿಲ್ ಟೆಸ್ಟಿಂಗ್. ಯಾಕಂದರೆ ಎಲ್ಲ ಬೆಳೆಗಳು ಎಲ್ಲ ಮಣ್ಣಿನ ಗುಣಗಳ ಆಧಾರದ ಮೇಲೆ ಬೆಳೆಗಳಾಗ್ತದೆ. ಸೊ
ಒಂದು ರೈತ ಬೆಳೆದ್ರು ಚೆನ್ನಾಗಿ ದುಡ್ಡು ಬಂತು ಅಂದಿದ್ದಕ್ಕೆ ಪಕ್ಕದ ತಾಲೂಕಲ್ಲಿ ಬೆಳಿಬೇಕು, ಬೆಳೆದ್ರೆ ಅದೇ ರೇಟ್ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಸಾಯಿಲ್ ಟೆಸ್ಟಿಂಗ್ನು ಸಹಿತ ನಾವು ಇನ್ಕ್ರೀಸ್ ಮಾಡಿ ಇದನ್ನು ಸ್ವಲ್ಪ ತಿಳುವಳಿಕೆ ಹೇಳಬೇಕು ಅಂತಲೂ ನಮ್ಮ ಲ್ಯಾಬ್ಸಲ್ಲಿ ಇದ್ದಾವೆ, ಅಂಥ ಟೆಸ್ಟನ್ನು ಇಂಪ್ರೂವ್ ಮಾಡ್ತಾ ಇದ್ದೀವಿ. ಯಾಕಂದರೆ ಕೆಲವೊಂದು ತಾಲೂಕು ಅಲ್ಲಿ ನಮ್ಮಲ್ಲಿ ಫಾಸ್ಫರಸ್ ಕಂಟೆಂಟ್ ಜಾಸ್ತಿ ಇದೆ. ಈ ಸಂದರ್ಭದಲ್ಲಿ ಉಪ ವಿಭಾಗಾಧಿಕಾರಿ ದಲ್ಜಿತ್ ಕುಮಾರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪ ನಿರ್ದೇಶಕರಾದ ರಮೇಶ್ ಉಪಸ್ಥಿತರಿದ್ದರು.